ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಮರಳಿ ಸ್ವಾಗತ. ಮೈಸೂರು ಅರಮನೆಗೆ ಸುಸ್ವಾಗತ. ಭಾರತದ ವಾಸ್ತುಶಿಲ್ಪ ಪರಂಪರೆಯ ಆಭರಣ ಮತ್ತು ವಾಡಿಯಾರ್ ರಾಜವಂಶದ ವೈಭವಕ್ಕೆ ಸಾಕ್ಷಿಯಾಗಿದೆ. ಮೈಸೂರು ಅರಮನೆಯನ್ನು ಅಂಬಾ ವಿಲಾಸ್ ಅರಮನೆ ಎಂದು ಕರೆಯುತ್ತಾರೆ. ಇದು ಐತಿಹಾಸಿಕ ಅರಮನೆ ಮತ್ತು ಭಾರತದ ಕರ್ನಾಟಕ ಮೈಸೂರಿನಲ್ಲಿರುವ ರಾಜಮನೆತನ. ಇದು ಒಡೆಯರ್ ರಾಜವಂಶದ ಅಧಿಕೃತ ನಿವಾಸ ಮತ್ತು ಮೈಸೂರು ಸಾಮ್ರಾಜ್ಯದ ಸ್ಥಾನವಾಗಿತ್ತು. ಅರಮನೆಯು ಮೈಸೂರು ನಗರದ ಹೃದಯ ಭಾಗದಲ್ಲಿದೆ ಮತ್ತು ಪೂರ್ವಕ್ಕೆ ಚಾಮುಂಡಿ ಬೆಟ್ಟವನ್ನು ಎದುರಿಸುತ್ತಿದೆ. ಮೈಸೂರು ಅರಮನೆಯ ಇತಿಹಾಸವು 14ನೇ ಶತಮಾನದಷ್ಟು ಹಿಂದಿನದು. ಅದರ ಅಡಿಪಾಯವನ್ನು ಮೈಸೂರಿನ ಆಡಳಿತ ರಾಜವಂಶದ ಒಡೆಯರ್ಗಳು ಎಂದು ಉಚ್ಚರಿಸಲಾಗುತ್ತದೆ ಹಾಕಿದರು. ಹಳೆಯ ಅರಮನೆಯನ್ನು ಆರಂಭದಲ್ಲಿ ಪುರಗಿರಿಯಲ್ಲಿ ಹಳೆಯ ಕೋಟೆ, ಮೈಸೂರಿನ ಮೊದಲ ರಾಜ ಎದುರಾಯ ಒಡೆಯರ್ ನಿರ್ಮಿಸಿದರು. ಶತಮಾನಗಳಿಂದಲೂ ಅರಮನೆಯು ವಿವಿಧ ರಾಜರಿಂದ ಹಲವಾರು ವಿಸ್ತರಣೆಗಳು ಮತ್ತು ನವೀಕರಣಗಳಿಗೆ ಒಳಗಾಯಿತು. ಮೂಲ ಮರದ ರಚನೆಯನ್ನು 1574 ನಂತರ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಪ್ರಸ್ತುತ ಸ್ಥಳದಲ್ಲಿ ಅರಮನೆಯ ಮೊದಲ ದಾಖಲಿತ ಉಲ್ಲೇಖವು 1638 ಆಗಿತ್ತು. 1793 ಟಿಪ್ಪು ಸುಲ್ತಾನ್ ನಜರ್ಬಾದ್ ಹೊಸ ನಗರಕ್ಕೆ ದಾರಿ ಮಾಡಿಕೊಡಲು ಅರಮನೆಯನ್ನು ಕೆಡವಿದರು ಎಂದು ವರದಿಯಾಗಿದೆ. 1803 ಹೊಸ ಮರದ ಅರಮನೆಯನ್ನು ನಿರ್ಮಿಸಲಾಯಿತು. ಆದರೆ ದುರಂತವೆಂದರೆ 1897 ಮದುವೆಯ ಹಬ್ಬಗಳ ಸಮಯದಲ್ಲಿ ಬೆಂಕಿಯಿಂದ ನಾಶವಾಯಿತು. ಬೆಂಕಿಯ ನಂತರ ಆಗಿನ ರಾಣಿ ರಾಜಪ್ರತಿನಿಧಿಯು ಹೊಸ ಅರಮನೆಯನ್ನು ವಿನ್ಯಾಸಗೊಳಿಸಲು ಬ್ರಿಟಿಷ್ ಭಾರತೀಯ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಅವರನ್ನು ನಿಯೋಜಿಸಿದರು. ಪ್ರಸ್ತುತ ಮೈಸೂರು ಅರಮನೆಯ ಹೊಸ ಕೋಟೆ ಎಂದು ಕರೆಯಲ್ಪಡುವ ನಿರ್ಮಾಣವು 1897 ಪ್ರಾರಂಭವಾಯಿತು ಮತ್ತು 1912 ಪೂರ್ಣಗೊಂಡಿತು. ಅರಮನೆಯು ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪದ ಅಂಶಗಳೊಂದಿಗೆ ವಿಸ್ತಾರವಾದ 3 ಅಂತಸ್ತಿನ ಬೂದು ಗ್ರಾನೈಟ್ ರಚನೆಯನ್ನು ಹೊಂದಿದೆ. ಇದರ ಐಕಾನಿಕ್ 5 ಅಂತಸ್ತಿನ ಗೋಪುರವು ಗಿಲ್ಡೆಡ್ ಗುಮ್ಮಟದಲ್ಲಿ ಕೊನೆಗೊಳ್ಳುತ್ತದೆ. ಈ ಅರಮನೆಯು ಐತಿಹಾಸಿಕ ಕೋಟೆಯೊಳಗೆ ನೆಲೆಗೊಂಡಿದೆ ಮತ್ತು ಇದನ್ನು ಅಂಬಾ ವಿಲಾಸ್ ಎಂದು ಕರೆಯಲಾಗುತ್ತದೆ. ಭಾರತವು 1947 ಸ್ವಾತಂತ್ರ್ಯ ಪಡೆದ ನಂತರ ಅರಮನೆಯು ರಾಜ್ಯ ಮಾಲೀಕತ್ವಕ್ಕೆ ಒಳಪಟ್ಟಿತು. ಅದರ ಒಂದು ಭಾಗವನ್ನು ಹಿಂದಿನ ಮಹಾರಾಜರ ವಂಶಸ್ಥರಿಗೆ ನೀಡಲಾಗಿದ್ದರೂ ಮೈಸೂರು ಅರಮನೆಯು ಈಗ ವಸ್ತು ಸಂಗ್ರಹಾಲಯವಾಗಿ ಮತ್ತು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಂದರ್ಶಕರು ಅಲಂಕೃತ ಕೊಠಡಿಗಳನ್ನು ಅನ್ವೇಷಿಸಬಹುದು, ಸ್ತಂಭಾಕಾರದ ದರ್ಬಾರ್ ಹಾಲ್ ಸೇರಿದಂತೆ. ಹೆಚ್ಚುವರಿಯಾಗಿ ಪ್ರತಿ ಶರತ್ಕಾಲದಲ್ಲಿ ಅರಮನೆಯಲ್ಲಿ ಭವ್ಯವಾದ ದಸರಾ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಲಮೇಲಮ್ಮನ ಶಾಪವು ಮೈಸೂರಿನ ಹಿಂದಿನ ಆಡಳಿತಗಾರರಾದ ಒಡೆಯರ್ ರಾಜವಂಶಕ್ಕೆ ಸಂಬಂಧಿಸಿದ ಆಕರ್ಷಕ ಮತ್ತು ನಿರಂತರ ದಂತಕಥೆಯಾಗಿದೆ. ಈ ಕುತೂಹಲಕಾರಿ ಕಥೆಯನ್ನು ಅನ್ವೇಷಿಸೋಣ. ಕಥೆಯು 1612 ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಈ ಪ್ರದೇಶವನ್ನು ಆಳಿದ ಅನಾರೋಗ್ಯದ ತಿರುಮಲರಾಜನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಮೈಸೂರನ್ನು ವಶಪಡಿಸಿಕೊಂಡ ರಾಜ ಒಡೆಯರ್ ಆಳ್ವಿಕೆಯಲ್ಲಿ ಪ್ರಾರಂಭವಾಗುತ್ತದೆ. ತಿರುಮಲರಾಜನ ಹೆಂಡತಿ ಅಲಮೇಲಮ್ಮ ತನ್ನ ಗಂಡನನ್ನು ಸಿಂಹಾಸನದಿಂದ ಅನಿಯಂತ್ರಿತವಾಗಿ ಹೊರಹಾಕಿದ ಬಗ್ಗೆ ತೀವ್ರವಾಗಿ ಅಸಮಾಧಾನಗೊಂಡಳು. ಒಡೆಯರ್ ಅವರ ಸೈನಿಕರು ಆಕೆಯೊಂದಿಗೆ ಕೊಂಡೊಯ್ದಿದ್ದ ರಾಜಮನೆತನದ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಅವಳನ್ನು ಪತ್ತೆ ಹಚ್ಚಿದಾಗ ಅಲಮೇಲಮ್ಮ ದುರಂತ ಅದೃಷ್ಟವನ್ನು ಆರಿಸಿಕೊಂಡರು. ಬಂಧನದಿಂದ ತಪ್ಪಿಸಿಕೊಳ್ಳಲು ಆಕೆ ತಲಕಾಡು ಸಮೀಪದ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸಾಯುವ ಮುನ್ನ ಅಲಮೇಲಮ್ಮ ಅಶುಭ ಮಾತುಗಳನ್ನಾಡುತ್ತಾ ಒಡೆಯರ್ಗಳಿಗೆ ಉತ್ತರಾಧಿಕಾರಿಯಿಲ್ಲದ ಭವಿಷ್ಯವನ್ನು ಶಪಿಸಿದರು. ತಲಕಾಡು ಮರಳಿನ ಬಂಜರು ವಿಸ್ತಾರವಾಗಲಿ, ಮಾಲಂಗಿ ಕಾವೇರಿ ದಡದಲ್ಲಿರುವ ಗ್ರಾಮ ತಿಳಿಯದ ಸುಳಿಯಾಗಿ ಬದಲಾಗಲಿ, ಮೈಸೂರಿನ ಒಡೆಯರ್ಗಳಿಗೆ ಶಾಶ್ವತವಾಗಿ ಮಕ್ಕಳಾಗದಿರಲಿ. ಈ ಮಾತುಗಳು ಶತಮಾನಗಳಿಂದಲೂ ಪ್ರತಿಧ್ವನಿಸುತ್ತಾ ಒಡೆಯರನ್ನು ಕಾಡುತ್ತಿವೆ. ಕೆಲವರು ಶಾಪವನ್ನು ಸಂಪೂರ್ಣವಾಗಿ ಮೂಢನಂಬಿಕೆ ಎಂದು ಪರಿಗಣಿಸಿದರೆ, ಒಡೆಯರ್ಗಳು ತಮ್ಮ ಕುಟುಂಬ ವೃಕ್ಷದೊಳಗೆ ದತ್ತು ತೆಗೆದುಕೊಳ್ಳುವ ಮಾದರಿಯನ್ನು ಒಪ್ಪಿಕೊಳ್ಳುತ್ತಾರೆ. ಕಳೆದ ಶತಮಾನಗಳಲ್ಲಿ ಹಲವಾರು ಒಡೆಯರ್ ಆಡಳಿತಗಾರರು ನೇರ ವಂಶಸ್ಥರಿಗಿಂತ ಹೆಚ್ಚಾಗಿ ದತ್ತುಪುತ್ರರು, ಸೋದರಳಿಯರು ಆಗಿದ್ದಾರೆ. ಉದಾಹರಣೆಗೆ, ಪ್ರಸಿದ್ಧ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಯಾವುದೇ ಜೈವಿಕ ಮಕ್ಕಳಿರಲಿಲ್ಲ ಮತ್ತು ಅವರ ಸೋದರಳಿಯ ಜಯಚಾಮರಾಜರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಿದರು. ಜಯಚಾಮರಾಜರ ಪುತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಪುರುಷ ಉತ್ತರಾಧಿಕಾರಿಯಿಲ್ಲದೆ ಇತ್ತೀಚೆಗೆ ನಿಧನರಾದರು ಎಂಬುದು ದಂತಕಥೆಯನ್ನು ಉತ್ತೇಜಿಸುತ್ತದೆ. ದಸರಾ ಎಂದು ಕರೆಯಲ್ಪಡುವ ಮೈಸೂರು ದಸರಾ ಭಾರತದ ಕರ್ನಾಟಕ ಮೈಸೂರು ನಗರದಲ್ಲಿ ಆಚರಿಸಲಾಗುವ ಭವ್ಯವಾದ ರಾಜ್ಯೋತ್ಸವವಾಗಿದೆ. ಈ ಅದ್ಭುತ ಘಟನೆಯ ಮುಖ್ಯಾಂಶಗಳನ್ನು ಅನ್ವೇಷಿಸೋಣ.
10 ದಿನದ ಉತ್ಸವ ದಸರಾ 10 ದಿನಗಳನ್ನು ವ್ಯಾಪಿಸುತ್ತದೆ. ನವರಾತ್ರಿ 9 ರಾತ್ರಿಗಳು ದಿಂದ ಪ್ರಾರಂಭವಾಗಿ ವಿಜಯದಶಮಿಯಂದು ಮುಕ್ತಾಯವಾಗುತ್ತದೆ. ಹಬ್ಬವು ಹಿಂದೂ ಪುರಾಣಗಳಲ್ಲಿ ಬೇರುಗಳನ್ನು ಹೊಂದಿರುವ ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ. ಮೈಸೂರು ಅರಮನೆಗೆ ಭೇಟಿ ನೀಡಿ ಮತ್ತು ಜಗತ್ತನ್ನು ಮಂತ್ರಮುಗ್ಧರನ್ನಾಗಿಸುವ ಹಿಂದಿನ ಯುಗದ ವೈಭವವನ್ನು ವೀಕ್ಷಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.